ಈಗ ಮೊದಲನೇ ದುಡ್ಡಿಲ್ಲ ಅನ್ನೋದು ಸತ್ಯ. ದುಡ್ಡಿದ್ದರೆ 1,16,000 ಕೋಟಿ ರೂಪಾಯಿ ಈ ವರ್ಷದ ಬಜೆಟ್ನಲ್ಲಿ ಅಂದಾಜು ಸಾಲ, ಈ ವಾರ್ಷಿಕ ಸಾಲ, ಈ ವರ್ಷಕ್ಕೆ ಒಟ್ಟು ನಮ್ಮ ರಾಜ್ಯದ ಒಟ್ಟು ಸಾಲ 7,34,000 ಕೋಟಿ ರೂಪಾಯಿ ದಾಟಿದೆ. ಅದರಲ್ಲಿ ಈ ವರ್ಷದ ವಾರ್ಷಿಕ ಅಂದಾಜು 1,16,000 ಕೋಟಿ ರೂಪಾಯಿ ಸಾಲ ಮಾಡ್ತಾಯಿದ್ದಾರೆ ಈ ವರ್ಷಕ್ಕೆ. ನೀವು ಈ ಸರ್ಕಾರ ಬಂದ ಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. RTC ಮುಂಚೆ 15 ರೂಪಾಯಿ ಇತ್ತು, ಈಗ 30 ರೂಪಾಯಿ ಆಗಿದೆ. 20 ರೂಪಾಯಿ ಸ್ಟಾಂಪ್ ಪೇಪರ್ ಈಗ ಚಲಾವಣೆಯಲ್ಲಿ ಇಲ್ಲ. 100 ರೂಪೀಸ್ 200 ರೂಪೀಸ್ ಕೊಡಬೇಕು. ಅದೇ ಥರ ನೀವು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಜುಲೈ 1ನೇ ತಾರೀಕಿನಿಂದ ಯಾರು CL7 CL9 ಸನ್ನದುದಾರರಿದ್ದಾರೆ ಅವರ ಸನ್ನದು ಶುಲ್ಕ 50% ಜಾಸ್ತಿ ಆಗುತ್ತೆ. ಅಂದರೆ 7 ಲಕ್ಷ ಇದ್ದರೆ 11 ಲಕ್ಷ ಆಗುತ್ತೆ, 11 ಲಕ್ಷ ಇದ್ದರೆ 17 ಲಕ್ಷ ಆಗುತ್ತೆ. ಇದು ಸನ್ನದು ಶುಲ್ಕ ಜಾಸ್ತಿ ಆಗ್ತಾ ಇರೋದು. 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ 5 ರೂಪಾಯಿ 95 ಪೈಸೆ ಸೆಸ್ ಜಾಸ್ತಿ ಹಾಕಿದರು 2 ಬಾರಿ. ಪೆಟ್ರೋಲ್ ಮೇಲೆ 3 ರೂಪಾಯಿ 95 ಪೈಸೆ ಸೆಸ್ ಜಾಸ್ತಿ ಹಾಕಿದರು. ಇವರಿಗೆ ಖಜಾನೆ ತುಳುಕ್ತಾ ಇದ್ದರೆ ಬೆಲೆ ಏರಿಕೆ ಬರೇ ಯಾಕೆ ಹಾಕಿದ್ರಿ ಜನರ ಮೇಲೆ? ಖಜಾನೆ ತುಳುಕ್ತಾ ಇದ್ದರೆ ಸಾಲ ಯಾಕೆ ಮಾಡ್ತಾಯಿದ್ದೀರಿ? ಹಾಗಾಗಿ ಖಜಾನೆ ಖಾಲಿ ಹೋಗಲಿ. ಇದರಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಾ ಅಂದರೆ, ರಾಜು ಕಾಗೆ ಹೇಳಿದ ಮಾತು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ನಿದರ್ಶನ. ರಾಜು ಕಾಗೆ ಹೇಳಿದ್ರು, ಅವರು ಶಾಸಕರು, ಹಿರಿಯ ಶಾಸಕರು, 2 ವರ್ಷದ ಹಿಂದೆ ಈಡ್ಗಾಯಿ ಅಂದರೆ ಭೂಮಿ ಪೂಜೆ ಮಾಡಿದ್ದೀವಿ, ಇನ್ನೂ ಕೆಲಸ ಪ್ರಾರಂಭ ಆಗಿಲ್ಲ. ಈ ಬಾಳಿಗೆ ನಾವ್ಯಾಕೆ MLA ಆಗಿರಬೇಕು? 2 ದಿನ ನೋಡ್ತೀನಿ, ನಾನು ರಾಜೀನಾಮೆ ಬಿಸಾಕ್ತೀನಿ. ಇದು ರಾಜು ಕಾಗೆ ಮಾತು. ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ. ಆಗ್ತಿರೋದೇನು ಅಂದರೆ ಕೇವಲ ಭ್ರಷ್ಟಾಚಾರ. ಬಸವರಾಜ ರಾಯರೆಡ್ಡಿ ಹೇಳಿದರು, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1. ಇದೆಲ್ಲರೂ ಆಡಳಿತ ಪಕ್ಷದವ್ರು ಹೇಳಿರೋದು. ನಾವು ವಿಪಕ್ಷದವ್ರು ಮಾತಾಡಿದ್ರೆ ಇವರಿಗೆ ಹೊಟ್ಟೆ ಕಿಚ್ಚು, ಸುಮ್ಮನೆ ಮಾತಾಡ್ತಾರೆ, ರಾಜಕೀಯ ವಿರೋಧಕ್ಕಾಗಿ ಹೇಳಿಕೆ ಕೊಡ್ತಾರೆ ಅಂತ ಹೇಳ್ತಾರೆ. ಇದೆಲ್ಲ ಆಡಳಿತ ಪಕ್ಷದವ್ರು ಹೇಳಿರೋದು. BR ಪಾಟೀಲ್ ಹೇಳಿದರು, ಬಡವ ಮನೆ ತಗೊಳ್ಬೇಕು ಅಂದರೆ ಅವನು 30,000 ರೂಪಾಯಿ ಹಣ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ, ಮನೆ ಹಣ ಕೊಡದೇ ಇದ್ದವರಿಗೆ ಮನೆ ಸಿಗಲ್ಲ. ಇದು BR ಪಾಟೀಲ್. ಇವರು ಕೂಡ ಹಿರಿಯ ಶಾಸಕರು, ಯೋಜನಾ ಆಯೋಗದ ಉಪಾಧ್ಯಕ್ಷರು. ಇವರು ಕೊಟ್ಟಿರುವಂಥ ಹೇಳಿಕೆ. ಇನ್ನು ಗೋಪಾಲ್ ಕೃಷ್ಣ ಅಂಥೇಳಿ NY ಗೋಪಾಲ್ ಕೃಷ್ಣ, ಇವರು ಕೂಡ ಹಿರಿಯ ಶಾಸಕರು. ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಮಗೊಂದು ಚರಂಡಿ ಮಾಡಿಸುವ ಯೋಗ್ಯತೆಯೂ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಬೆಲೆ ಏರಿಕೆ ಮಾಡೋದನ್ನು ಬಿಟ್ಟಿಲ್ಲ, ಭ್ರಷ್ಟಾಚಾರ ಮಾಡೋದನ್ನು ಬಿಟ್ಟಿಲ್ಲ. ಅಲ್ಲಿಗೆ ನಮ್ಮ ರಾಜ್ಯದ ಬೊಕ್ಕಸವನ್ನು ಕಾಂಗ್ರೆಸ್ನಿಗರು ಲೂಟಿ ಹೊಡಿತಾ ಇದ್ದಾರೆ. ಅದು ಅಭಿವೃದ್ಧಿ ಕೆಲಸಕ್ಕೆ ವಿನಿಯೋಗ ಆಗ್ತಾಯಿಲ್ಲ. ಬೆಲೆ ಏರಿಕೆ ಬರೇ ಜನರ ಸಾಮಾನ್ಯರ ಮೇಲೆ, ಅಭಿವೃದ್ಧಿ ಅನ್ನೋದು ನಿಂತು ನೀರಾಗಿದೆ. ಇದಕ್ಕೆ ನಾವ್ಯಾರೂ ಆರೋಪ ಅಲ್ಲ, ಇದೆಲ್ಲ ಕಾಂಗ್ರೆಸ್ಗರೇ ಕೊಟ್ಟಿರ್ತಕ್ಕಂಥ ಆರೋಪ. ಅಲ್ಲಿಗೆ ಪರಮೇಶ್ವರ್ ಅವರೇ ನಿನ್ನೆ ಇವತ್ತೊಂದು ಹೇಳಿಕೆ ಕೊಟ್ಟು ಯಾಕೆ ನೀವು ಜನರ ದೃಷ್ಟಿಯಲ್ಲಿ ಸಣ್ಣವರಾಗ್ತೀರಿ? ನಿಮ್ಮ ಬಗ್ಗೆ ಅಲ್ಪ ಸ್ವಲ್ಪ ಗೌರವ ನಾವು ಇಟ್ಕೊಂಡಿದ್ದೀವಿ, ಜನರು ಇಟ್ಕೊಂಡಿದ್ದಾರೆ. ನೀವು ನಿನ್ನೆ ಖಜಾನೆ ಖಾಲಿ, ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿಲ್ಲ ಅನ್ನೋದು, ಈಗ ನಾನು ಹಂಗೆ ಹೇಳೇ ಇಲ್ಲ ಅಂತ ಹೇಳೋದು, ಅದು ನಿಮ್ಮ ವ್ಯಕ್ತಿತ್ವವನ್ನು ವೀಕ್ ಮಾಡುತ್ತೆ. ನೀವು ಸಣ್ಣವರಾಗ್ತೀರಿ. ಇರೋ ಸತ್ಯ ಒಪ್ಕೊಳ್ಳಿ. ಇನ್ನು ಸಿದ್ದರಾಮಯ್ಯನವರು ನಾನು ಕರೆದು ಮಾತಾಡ್ತೀನಿ ಅಂತ ಅನ್ನೋದಕ್ಕೆ ಅವರೇನು ಖಾಸಗಿ ವಿಷಯ ಅಲ್ಲ, ಲವ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಇದು ಭ್ರಷ್ಟಾಚಾರದ ಪ್ರಶ್ನೆ. ಕರೆದು ಮಾತಾಡಬೇಕಾಗಿರೋದಲ್ಲ. ರಾಜ್ಯದ ಜನರಿಗೆ ಮತ್ತು ಭ್ರಷ್ಟಾಚಾರಿಗಳಿಗೆ ಒಂದು ಸ್ಪಷ್ಟ ಸಂದೇಶ ಹೋಗಬೇಕು. ರಾಜ್ಯ ಜನರಿಗೆ ಸಂದೇಶ ಮತ್ತು ಭ್ರಷ್ಟಾಚಾರಿಗಳಿಗೆ ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರದ ಆರೋಪ ಹೊತ್ತಂಥ ಮಂತ್ರಿಯನ್ನು ವಜಾ ಮಾಡಬೇಕು. ಆದರೆ ನೀವು ಮಾಡಲ್ಲ. ಯಾಕೆ ಅಂದರೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ. ಆ ಕಾರಣಕ್ಕೆ ನೀವು ವಜಾ ಮಾಡಲ್ಲ. ನೀವು ಪಾರದರ್ಶಕ ಮತ್ತು ಪ್ರಾಮಾಣಿಕರಾಗಿದ್ದರೆ ನೀವು ಆರೋಪ ಬಂದ ತಕ್ಷಣವೇ ಜನರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮಂತ್ರಿಯನ್ನು ಸಚಿವ ಸ್ಥಾನದಿಂದ ವಜಾ ಮಾಡ್ತಿದ್ರಿ. ಅದ್ರ ಬದಲಿಗೆ ಆರೋಪ ಮಾಡಿದವ್ರನ್ನೇ ಕರೆದು ಮಾತಾಡ್ತೀನಿ ಅನ್ನೋದು ಖಾಸಗಿ ವಿಷಯನ ಇದು? ಮಾನ್ಯ ಜಮೀರ್ ಅಹಮದ್ ಅವರೇ, ಮಾನ್ಯ ಜಮೀರ್ ಅಹಮದ್ ಅವರೇ, ನೀವೇ ಒಪ್ಕೊಂಡಿದ್ದೀರಿ ನಾನು ಪರಿಶುದ್ಧ ಅಲ್ಲ, ಪ್ರಾಮಾಣಿಕ ಅಲ್ಲ, ಆದರೆ ಬಡವರ ಹೆಸರು ದುಡ್ಡು ತಿಂದಿಲ್ಲ ಅಂತ ಹೇಳ್ತಾ ಇದ್ದೀರಿ.
ನಿಮ್ಮ ಕೆಳಗಡೆಯವ್ರು ತಿಂದರೂ ಉತ್ತರದಾಯಿತ್ವ ಯಾರ್ದು? ನಾನು ತಿನ್ನಲಿಲ್ಲ, ನನ್ನ ಪಿ ಎ ಇಸ್ಕೊಂಡಿದ್ದಾನೆ, ನಾನು ತಿಂದಿಲ್ಲ, ಇನ್ಯಾರೋ ಸ್ಪೆಷಲ್ ಆಫೀಸರ್ ಇಸ್ಕೊಂಡಿದ್ದಾನೆ ಅಂದರೆ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡ್ಕೊಂಡವ್ರು ಯಾರು? ಪಿ ಎನ ಅಪಾಯಿಂಟ್ ಮಾಡ್ಕೊಂಡವ್ರು ಯಾರು? ಮತ್ತು ನೀವೇ ಒಪ್ಕೊಂಡಿದ್ದೀರಲ್ಲ, ನಾನು ಇದರಲ್ಲಿ ತಿಂದಿಲ್ಲ, ಇನ್ಯಾವುದ್ರಲ್ಲಿ ತಿಂದಿದ್ದೀರಿ? ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಉಪಯೋಗಿಸೋಕ್ಕೆ ಕೊಟ್ಟ ಹಣದಲ್ಲಿ ತಿಂದಿದ್ದೀರಾ? ಇನ್ಯಾವುದ್ರಲ್ಲಿ ತಿಂದಿದ್ದೀರಿ ನೀವು? ಅಲ್ಲಿಗೆ ನೀವು ಒಪ್ಕೊಂಡಿದ್ದೀರಿ. ತನಿಖೆ ಆಗೋವರೆಗೂ ನೀವೇ ರಾಜೀನಾಮೆ ಕೊಡಿ. ತನಿಖೆ ಪಾರದರ್ಶಕವಾಗಿ ಆಗಬೇಕಲ್ಲ, ರಾಜೀನಾಮೆ ಕೊಡಿ. ತನಿಖೆಯಲ್ಲಿ ನೀವು ನಿರ್ದೋಷಿ ಅಂತ ಬಂದರೆ ಆಮೇಲೆ ಬೇಕಾದ್ರೆ ಸಂಪುಟಕ್ಕೆ ಸೇರಿಕೊಳ್ಳ್ರಂತೆ. ಯಾಕೆ ಉದಾರತೆಯನ್ನು ಮೆರಿಬಾರ್ದು? ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಅವ್ರ ಮೇಲೆ ಬಾಟ್ಲಿಂಗ್ ಹಗರಣದ ಆರೋಪ ಬಂದಾಗ, ರೇವಜಿತು ಹಗರಣದ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ದರು. ನೀವು ರಾಜೀನಾಮೆ ಕೊಡಿ, ಮೇಲ್ಪಂಕ್ತಿ ಹಾಕಿ. ಯಾಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದರೆ ಜೈಲಿಗೆ ಹೋಗ್ತೀವಿ ಅಂತ ಭಯನಾ? ಜೈಲಿಗೆ ಹೋಗ್ತೀವಿ ಅಂತ ಭಯ ಏನ್ರಿ? ಜೈಲಿಗೆ ಹೋಗಲ್ಲ ಅಂತ ಭಯ ಇಲ್ಲದೆ ಇದ್ದರೆ, ನೀವು ಪಾರದರ್ಶಕವಾಗಿದ್ದರೆ, ನೀವು ಪ್ರಾಮಾಣಿಕವಾಗಿದ್ದರೆ, ನೀವು ಆಣೆ ಪ್ರಮಾಣ ಎಲ್ಲ ಮಾಡಿದ್ರಲ್ಲ, ಆಣೆ ಪ್ರಮಾಣ ಏನೂ ಬೇಕಾಗಿಲ್ಲ, ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ.